ಈಗಷ್ಟೇ ಸದನದಲ್ಲಿ 18 ಜನ ಶಾಸಕರನ್ನು ಅಮಾನತು ಮಾಡಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಪ್ರದೀಪ್ ಅವರು. ಸರ್, ಬೆಳಗ್ಗೆಯಿಂದ ಸದನ ಮಾಡಲಿಕ್ಕೆ ಬಿಜೆಪಿಯವರು ಅಡ್ಡಿಪಡಿಸ್ತಿದ್ರು ಪಕ್ಷದವರು. ಈಗ ಸ್ಪೀಕರ್ ಅವರು ಒಂದು ನಿರ್ಧಾರ ತಗೊಂಡು 18 ಜನನ ಸಸ್ಪೆಂಡ್ ಮಾಡಿದ್ದಾರೆ. ಸ್ಪೀಕರ್ ಚೇರ್ ಮೇಲೆ ಪೇಪರ್ ಎಸೆದ್ರೆ, ಸ್ಪೀಕರ್ ಚೇರ್ ಮೇಲೆ ಬುಕ್ ಎಸೆದ್ರೆ, ಸ್ಪೀಕರ್ಗೆ ಅಗೌರವ ಕೊಟ್ಟರೆ, ಮುಖ್ಯಮಂತ್ರಿಗಳಿಗೆ ಅಗೌರವ ಕೊಟ್ಟರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಅಸೆಂಬ್ಲಿಯಲ್ಲಿ ಸ್ಪೀಕರೇ ಸುಪ್ರೀಮು. ಅಸೆಂಬ್ಲಿಯಲ್ಲಿ ಯಾವ ಪಕ್ಷನಲ್ಲ, ಯಾವ ನಾಯಕನಲ್ಲ, ಸ್ಪೀಕರ್ ಸುಪ್ರೀಮು. ಯು ಟಿ ಖಾದರ್ ಸಾಹೇಬ್ರಲ್ಲ, ಅಲ್ಲಿ ಕೂತಿರೋ ವ್ಯಕ್ತಿ ಮುಖ್ಯ. ಅದಕ್ಕೆ ಅಗೌರವ ತೋರಿಸಿದ್ರೆ 6 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ತಪ್ಪೇನಿದೆ? ಅವರ ನಿರ್ಧಾರ ಸ್ವಾಗತ ಮಾಡ್ತಾರೆ ಸರ್. 2 ವರ್ಷ ಆಚೆ ಆಗ್ತಿದ್ದೆ. ನಾನೇ ಆ ಚೇರಲ್ಲಿ ಇದ್ದಿದ್ರೆ 2 ವರ್ಷ ಆಚೆ ಆಗ್ತಿದ್ದೆ. ನಾನು ಆ್ಯಂಗರಲ್ಲಿ ಮಾತಾಡ್ತಿಲ್ಲ, ಕಾನ್ಫಿಡೆನ್ಸಿಂದ ಮಾತಾಡ್ತಿದ್ದೀನಿ. ಸ್ಪೀಕರ್ ಚೇರ್ ನಂಗೆ ಅಗೌರವ ಕೊಡ್ತಾರೆ ಯಾರಾದರೂ? ಗವರ್ನರ್ಗೆ ಅಗೌರವ ಕೊಟ್ಟರೆ, ಪ್ರೆಸಿಡೆಂಟ್ಗೆ ಅಗೌರವ ಕೊಟ್ಟರೆ ಅದೇ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಸರ್. ಸ್ಪೀಕರು MLA MP ಅಲ್ಲ, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ಈ ಸಂವಿಧಾನ 1949 ನವೆಂಬರ್ 26ನೇ ತಾರೀಕು ಸೈನ್ ಹಾಕಿದ್ರಲ್ಲ, ಆವಾಗಲೇ ಸ್ಪೀಕರ್ ಪೊಸಿಷನ್ಗೆ ಒಂದು ಗೌರವ ಕೊಟ್ಟಿದ್ದಾರೆ. ಈಗ ಸದನ ಮತ್ತೆ ಮುಂದುವರಿತಿದೆ. ಬೆಳಗ್ಗೆಯಿಂದನೂ ಸಹ ಅವರು ಮುಂದುವರಿಯೋದೇನಿಲ್ಲ, ಅವ್ರನ್ನೆಲ್ಲ ಆ ದೈತ್ಯ ಜೀವಗಳನ್ನೆಲ್ಲ ತಗೊಂಡೋಗಿ ಆಚೆ ಹಾಕಿದ್ದಾರೆ. ಪಾಪ ಮಾರ್ಷಲ್ಗಳು ಒದ್ದಾಡ್ತಾ ಇದ್ದಾರೆ ಆ ದೈತ್ಯ ಜೀವಗಳನ್ನ ಎತ್ಕೊಂಡು ಹೋಗೋಕ್ಕೆ ಸ್ಟ್ರಗಲ್. ಪಾಪ 1-2-3 ಜನ ಬಿದ್ದರು. ಅದಕ್ಕೆ ಏನೇನು ಹೇಳ್ತಾರೋ BJP ಅವರು, ಅವ್ರ ಕೈಲಿ ಹೊರಕ್ಕಾಗಬೇಕಲ್ಲ ಸರ್ ಆ ದೈತ್ಯ ಜೀವಗಳನ್ನ. ಸೊ ಅವರ ಒಂದು ಬಿಗಿ ಪಟ್ಟಿದ್ದು ಹನಿ ಟ್ರ್ಯಾಪ್ ವಿಚಾರವನ್ನು CBI ಅಥವಾ ನ್ಯಾಯಾಂಗ ತನಿಖೆಗೆ ಕೊಡಿ ಅನ್ನೋದು. ಅದಕ್ಕೆ ಸರ್ಕಾರ ಒಪ್ಪದೇ ಇರೋದಕ್ಕೆ ಬಾವಿಗಿಳಿದ್ರು. ಸ್ಪೀಕರ್ ಮೇಲೆ ಪೇಪರ್ ಈ ವಿಚಾರ ಪ್ರಸ್ತಾಪಿಸಿದ್ದಾರು ಯತ್ನಾಳ್ ಅವರು, ಸಪೋರ್ಟ್ ಮಾಡಿದ್ದಾರೆ ಸುನೀಲ್ ಕುಮಾರ್ ಅವರು, ಇವರಿಬ್ಬರನ್ನು ಸಮರ್ಥಿಸ್ಕೊಂಡಿದ್ದಾರು R ಅಶೋಕ್ ಅವರು. ಇವರು 3 ಜನನ ಮಂಪರು ಪರೀಕ್ಷೆ ಮಾಡೋಕ್ಕೆ ಹೇಳಿ. ಮಂಪರು ಪರೀಕ್ಷೆ ಮಾಡಿದ್ರೆ ಏನು ಸತ್ಯ ಅವರು ಬರುತ್ತೆ? ಮಂಪರು ಪರೀಕ್ಷೆ ಮಾಡಿದ್ರೆ ಅವ್ರ ಮನಸ್ಸಲ್ಲಿರೋದು ಆಚೆ ಬರುತ್ತೆ. ಮಂಪರು ಪರೀಕ್ಷೆ ಮಾಡಿದ್ರೆ ಅವ್ರ ಮನಸ್ಸಲ್ಲಿರೋದು ಆಚೆ ಬರುತ್ತೆ, ನಿಜ ಆಚೆ ಬರುತ್ತೆ. BJP ಅವರೆಲ್ಲ ಸುಳ್ಳು ಮಾತಾಡೋದು ಅಲ್ವಾ? ನಾನು ಪುಣ್ಯಕೋಟಿ ದತ್ತು ಸ್ವೀಕಾರ ಕಾರ್ಯಕ್ರಮ ಅಂತ ಇವ್ರು ಹಿಂದುತ್ವ ಧರ್ಮದ ಬಗ್ಗೆ ಬಾಯಿ ಬಡ್ಕೊತಾರಲ್ಲ, ಯಾರಾದರೂ ದತ್ತಕ್ಕೆ ತಗೊಂಡ್ರಂತ ಪುಣ್ಯಕೋಟಿ ದತ್ತು ಕಾರ್ಯಕ್ರಮ ಅಂತ BJP ಅವ್ರು ತಂದರು. ಬರೀ 18 ಹಸುಗಳನ್ನ ದತ್ತಕ್ಕೆ ತೊಗೊಂಡಿದ್ದಾರೆ, 11 ಹಸುಗಳು ಬೊಮ್ಮಾಯಿಯವರೇ ದತ್ತಕ್ಕೆ ತೊಗೊಂಡಿದ್ದಾರೆ. ಅವ್ರು ಚಾಲನೆ ಕೊಟ್ಟಂಥ ಪ್ರೋಗ್ರಾಮ್ ಯಾರಾದರೂ ದತ್ತಕ್ಕೆ ತೊಗೊಂಡಿದ್ದಾರಾ ಕೇಳಿ? ಡೊಂಗಿ ಹಿಂದುತ್ವವಾದನ ಇವರೆಲ್ಲ ಪ್ರಚಾರ ಮಾಡಿಬಿಟ್ಟು ಡೊಂಗಿಗಳು. ಅಂದರೆ BJP ಅವರೆಲ್ಲ ಡೊಂಗಿಗಳು ಅಂತೀರಾ? BJP ಜಾತ್ಯತೀತವಲ್ಲದ ಸಿದ್ಧಾಂತ ಇರೋ BJP MLAಗಳು ಡೊಂಗಿಗಳು. ತಪ್ಪೇನಿದೆ? ಈಗ ಸದನ ಮತ್ತೆ ಕಂಟಿನ್ಯೂ ಆಗ್ತಿದೆ. ಕಂಟಿನ್ಯೂ ಬಿಲ್ ಪಾಸ್ ಆಗುತ್ತೆ ಸರ್. ಈಗ ಬಿಲ್ ಪಾಸ್ ಆಗುತ್ತೆ, ಎಲ್ಲರನ್ನೂ ಆಚೆ ಹಾಕಿದ್ದಾರೆ, ಈಗ ಬಿಲ್ ಪಾಸ್ ಆಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ಪ್ರದೀಪ್ ಈಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುನ್ನಜ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.